ಬಗೆಯ ರಾಜರ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾನೆ, ಯಾವುದು ಸಾಧ್ಯವಿಲ್ಲ. ಯವನಾಶ್ವನ ಮಗನಾದಂತಹ ಮಾಂಧಾತ, ಭಗೀರಥ, ಕಾರ್ತವೀರ್ಯ, ಭರತ, ಮರುತ್ತ ಇವರೆಲ್ಲರೂ ಸಾಮ್ರಾಜ್ಯರಾದರು. ದೊಡ್ಡ ಸಾಮ್ರಾಜ್ಯರಾದರು. ಸಾಮ್ರಾಜ್ಯ ಇವರಿಗೆ ಸಿಕ್ಕೋಯ್ತು. ಅವರು ಮಾಡಿದ ತಪಸ್ಸು, ಅವರು ಮಾಡಿದ ಕರ್ಮ, ಅವರು ಮಾಡಿದ ಪರಾಕ್ರಮ, ನಾನಾ ವಿಧವಾದ ಸಾಧನಗಳಿಂದಾಗಿ ಅವರು ಸಾಮ್ರಾಜ್ಯವನ್ನು ಪಡೆದರು. ಅಂತಹ ಸಾಧ್ಯತೆ ಅವರಿಗಾಗಿದೆ. ಅದನ್ನು ನೋಡಿ ನಾವು ತಿಳಿಬೇಕು. ನಚೈನಂ ಪ್ರತ್ಯಯುದ್ಧಂತೆ ಕುಲಾನ್ಯೇಕಶತಂ ನೃಪಾಹ. ಈಗ ಈ ಜರಾಸಂಧನ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ಬಟ್ಟೆತ್ತಿ ಮಾತಾಡುವುದಿಲ್ಲ. ಇಂಥ ಅಹಂಕಾರಿಯಾಗಿದ್ದಾನೆ, ಅಂಥ ಉನ್ನತನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಭೀಮ, ನೀನೊಬ್ಬ ಮಾತಾಡ್ತಾ ಇದ್ದೆ. ಅವನ ವಿರುದ್ಧವಾಗಿ ಹೋರಾಡಿ ಯುದ್ಧವಾಡಿ ಅವನನ್ನು ಸಂಹಾರ ಮಾಡ್ತೀನಿ ಅಂತ ನೀನು ಮಾತಾಡ್ತಾ ಇದ್ದೆ. ಅವಶ್ಯವಾಗಿ ಈ ಕಾರ್ಯವನ್ನ ನಿನ್ನಿಂದ ನಾನು ಮಾಡಿಸ್ಬೇಕು. ಅವಶ್ಯವಾಗಿ ಇದಕ್ಕೇನು ಚಿಂತೆ ಇಲ್ಲ. ಪ್ರೋಕ್ಷಿತಾನಾಂ ಪ್ರಭೃಷ್ಟಾನಾಂ ರಾಜ್ಯಾಂ ಪಶುಪತಿರ್ಗ್ರಹೆ ಪಶೂನಾಮಿವ ಕಾಪ್ರೀತಿರ್ ಜೀವಿತೆ ಭರತರ್ಷಭ ಪ್ರಾಪ್ನುಯತ್ಸ ಯಶೋದೀಪ್ತಂ ತತ್ರಯೋ ವಿಘ್ನಮಾಚರೆ ಜಯದ್ಯಶ್ಚ ಜಲಾಸಂಧಂ ಸಸಂಭ್ರಾಣ್ ನಿಯತಂ ಭವೇ. ಕೃಷ್ಣ ಹೇಳ್ತಾನೆ, ಯಾರು ಜಲಾಸಂಧನನ್ನು ಸೋಲಿಸ್ತಾರೆ, ಯಾರು ಆ 100 ಜನ 106 ಜನರನ್ನ ಬದುಕಿಸ್ತಾರೆ, ಆ ಮನುಷ್ಯನಿಗೆ, ಆ ವ್ಯಕ್ತಿಗೆ ಅಪಾರವಾದ ಯಶಸ್ಸಿದೆ. ಲೆಕ್ಕವಿಲ್ಲದಷ್ಟು ಅಪರಿಮಿತವಾದ ಯಶಸ್ಸು, ಶ್ರೇಯಸ್ಸು, ಪುಣ್ಯ ಪರಿಪೂರ್ಣವಾಗಿ. ಅಂತಹ ಮನುಷ್ಯ ಆ ಕೆಲಸವನ್ನು ಮಾಡಬೇಕು. ಭೀಮ, ನೀನು ಮಾಡುವುದಾದರೆ ನಿನಗೆ ಬಹಳ ಉತ್ತಮವಾದ ಪುಣ್ಯ ಮತ್ತು ಯಶಸ್ಸು, ಶ್ರೇಯಸ್ಸು, ಯಶಸ್ಸುಗಳೆರಡೂ ನಿನಗೆ ಬರುತ್ತೆ. ನೀನು ಅವಶ್ಯವಾಗಿ ಮಾಡು ಅಂತ ಕೃಷ್ಣ ಭೀಮನಿಗೆ ಜರಾಸಂಧನ ಸಂಹಾರಕ್ಕಾಗಿ ಹೇಳ್ತಾನೆ. ಆಗ ಯುಧಿಷ್ಠಿರ ಹೇಳುವುದು, ಯುಧಿಷ್ಠಿರ ಧರ್ಮರಾಜ ಅಂತಾನೆ, ಭೀಮ, ನಿನ್ನನ್ನು ಹೇಗೆ ಕಳಿಸ್ಲೇ ನಾನು ಜರಾಸಂಧನ ಹತ್ರ? ಸ್ವಾರ್ಥಪರಾಯಣನಾಗಿ ನನಗೆ ಸಾಮ್ರಾಜ್ಯ ಸಿಗಬೇಕು ಅಂತನ್ನುವುದಕ್ಕಾಗಿ ನಿನ್ನನ್ನು ಕೊಟ್ಟು ಕಳಿಸ್ಲೇ ನಾನು ಕೃಷ್ಣನನ್ನ, ಅರ್ಜುನನನ್ನ? ಅಯ್ಯಯ್ಯೋ, ಸಾಧ್ಯವೇ ಇಲ್ಲ. ಭೀಮ ಅರ್ಜುನ ಅಂತ ನೀವಿಬ್ಬರೂ ಕೂಡ ನನ್ನ ಕಣ್ಣಿದ್ದ ಹಾಗೆ, ಕೃಷ್ಣ ಅಂದ್ರೆ ಮನಸ್ಸಿದ್ದ ಹಾಗೆ. ಮನಸ್ಸು ಕಣ್ಣು ಇಲ್ಲದೆ ಮನುಷ್ಯ ಬದುಕೋದು ಸಾಧ್ಯವಾ? ಇಲ್ಲ. ಹಾಗೆ ಕೃಷ್ಣ, ಭೀಮ, ಅರ್ಜುನ ಮೂರನ್ನು ಬಿಟ್ಟು ನಾನು ಎಂದಿಗೂ ಬದುಕಲಾರ. ಆದ್ದರಿಂದ ನೀವಿಬ್ರು, ನೀವು ಯಾರು ಹೋಗ್ಬೇಡಿ. ಎಲ್ಲಾ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ನೀವೇನಾದ್ರೂ ಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡಿ ಬರುವುದಾದ್ರೆ ಚಿಂತೆ ಇಲ್ಲ. ನೀವು 3 ಜನ ಹೋಗ್ತೀರಿ ಅಂತಂದ್ರೆ ನನಗೆ ಒಪ್ಪಿಗೆ ಇಲ್ಲ. ಧರ್ಮರಾಜನಿಗೆ ಹೆದರಿಕೆ ಬಹಳ ಭಯಭೀತನಾಗಿ ಅವನು ಹೇಳ್ತಾನೆ, ಸಾಧ್ಯವಿಲ್ಲ ಅಂತಂತಾನೆ. ಸನ್ಯಾಸಂ ರೋಚೆಯೇ ಸಾಧು. ಯಾಕೆ ಆಗ್ರಹ ಮಾಡ್ತೀವಿ ಭೀಮ? ಜರಾಸಂಧನ ಸಂಹಾರವಾಗಲೇಬೇಕು, ರಾಜಸೂಯಾಗ ಮಾಡ್ಲಿಕ್ಕೆ ಬೇಕು. ಯಾಕೆ ಆಗ್ರಹ? ಏನ್ ಮಾಡ್ಲೇಬೇಕು ಅಂತ ಏನದು ಹಠ? ಬಿಟ್ಬಿಡೋಣ. ಆಗ್ಲಿಲ್ಲ. ಸಾಧ್ಯವಿತ್ತು ಮಾಡ್ತಿದ್ವಿ, ಸಾಧ್ಯವಿಲ್ಲ ಅಂತ ಕೃಷ್ಣ ಹೇಳಿಬಿಟ್ಟಿದ್ದಾನೆ. ಹೇಳಿದ ಮೇಲೆ ಮತ್ತೆ ಯಾಕೆ ಮಾಡಬೇಕು ಅಂತ ಆಗ್ರಹ? ಬಿಟ್ಬಿಡು. ಸನ್ಯಾಸಂ ರೋಚೆಯೇ ಸಾಧು ಕಾರ್ಯಸ್ಯ ಜನಾರ್ದನ. ಕೃಷ್ಣ, ಬಿಟ್ಬಿಡು, ಬೇಡ, ಯಾರು ಹೋಗೋದು ಬೇಡ, ಬರೋದು ಬೇಡ. ನಮ್ಮಷ್ಟಕ್ಕೆ ನಾವು ಮನೆಯಲ್ಲಿರೋಣ, ಸುಖವಾಗಿ ಊಟ ಮಾಡ್ಕೊಂಡು ಸುಖವಾಗಿರೋಣ. ರಾಜ್ಯ ಆಗಿದೆ, ಬೇಕಾದಷ್ಟಾಯ್ತು. ಈ ರಾಜ್ಯ ಬೆಳೆಸಬೇಕು, ಸಾಮ್ರಾಟ ಆಗಬೇಕು, ಯಾಕದ ಆಗ್ರಹ? ಆಗ ಅರ್ಜುನ ಅಂತಾನೆ, ಏನಿದು ಕೃಷ್ಣ? ಧರ್ಮರಾಜ, ಕಾರ್ತವೀರ್ಯನ ವಂಶದಲ್ಲಿ ನಾವು ಬಂದಿದ್ದೇವೆ. ಅಂಥ ವಂಶದಲ್ಲಿ ಬಂದು ನಿರ್ವೀರ್ಯರಂತೆ ಮಾತಾಡುವ ಮಾತು ನನಗೆ ಸರಿ ಬರುವುದಿಲ್ಲ, ಈ ರೀತಿಯಾಗಿ ಶೋಭಿಸುವುದಿಲ್ಲ. ವೀರ್ಯದಿಂದ ಮಾತಾಡಬೇಕು, ಮಹಾಪರಾಕ್ರಮಿಗಳಾಗಿ ಕರ್ಮವನ್ನು ಮಾಡಬೇಕು, ಯುದ್ಧ ಮಾಡಬೇಕು, ಸಂಹಾರ ಮಾಡಬೇಕು ಶತ್ರುವನ್ನ. ನಿರ್ವೀರ್ಯತೆ ಕುಲೋ ಜಾತೋ ವೀರ್ಯವಾಸ್ತು ವಿಶಿಷ್ಯತೆ. ಭಾರಿ ದೊಡ್ಡ ಮನತನದಲ್ಲಿ ಹುಟ್ಟಿ ನಿರ್ವೀರ್ಯನಾಗಿದ್ದರೆ ಅವನ ಅಬದ್ಧ. ದುರ್ಬಲರಾದಂತಹ ವಂಶದಲ್ಲಿ ಹುಟ್ಟಿ ಭಾರಿ ಬಲಿಷ್ಠನಾಗಿ ಬಿಟ್ರೆ ಅವನ ಶ್ರೇಷ್ಠ. ಆದ್ದರಿಂದ ಉತ್ತಮ ಕುಲದಲ್ಲಿ ಹುಟ್ಟಿ ಹೇಡಿಯಾಗಬಾರದು. ಅತ್ಯಂತ ದುರ್ಬಲ ಸಾಮಾನ್ಯ ಕುಲದಲ್ಲಿ ಹುಟ್ಟಿ ಮಹಾಪೌರುಷವನ್ನ ಪಡೆದಿರಬೇಕು. ಅಂತಹ ಮನುಷ್ಯ ಉತ್ತಮ. ಹಾಗಾಗಿ ಅರ್ಜುನ ಹೇಳ್ತಾನೆ, ನೀನು ಕಾರ್ತವೀರ್ಯಾರ್ಜುನನ ಕುಲದಲ್ಲಿ ಹುಟ್ಟಿ ಅಂತಹ ಸಮ್ರಾಟ್ ಆಗಿರುವ ರಾಜನ ವಂಶದಲ್ಲಿ ಬಂದು ನೀನೊಬ್ಬ ಸಾಮಾನ್ಯ ಹೇಡಿಯಂತೆ ಮಾತಾಡ್ತಾ ಇದ್ದೀಯಲ್ಲ, ಆದ್ದರಿಂದ ನನಗೆ ಸರ್ವಥಾ ಮನಸ್ಸಿಗೆ ಬರುವುದಿಲ್ಲ. ಆದ್ದರಿಂದ ಅವಶ್ಯವಾಗಿ ನಾವು ಪ್ರಯತ್ನವನ್ನು ಮಾಡೋಣ. ಗುಣೀಭೂತಾ ಗುಣಸ್ಸರ್ವೇ ತಿಷ್ಠಂತಿ ಪರಾಕ್ರಮೇ. ಮನುಷ್ಯನ ವೀರ್ಯ ಪರಾಕ್ರಮಗಳಿಗೆ ಉಳಿದೆಲ್ಲ ಗುಣಗಳ ಗೌಣ. ಮುಖ್ಯವಾದ ಗುಣ ಪರಾಕ್ರಮ.
ಯಾಕೆ? ಪರಾಕ್ರಮದಿಂದ ಎಲ್ಲವನ್ನೂ ಅವನು ಸಾಧಿಸ್ಲಿಕ್ಕಾಗತ್ತೆ. ದೈನ್ಯಂ ಯಥಾ ಬಲವತಿ ತಥಾ ಮೋಹೋ ಬಲಾನ್ವಿತೆ. ಯಾವ ರೀತಿಯಾಗಿ ಬಲಿಷ್ಠನಾಗಿದ್ದರೂ ಕೂಡ ಬಲಿಷ್ಠನಲ್ಲಿ ದೈನ್ಯ ಇದು ಬಹಳ ಕೆಟ್ಟದ್ದು. ದೀನ ಸ್ವಭಾವ, ಉತ್ಸಾಹವಿಲ್ಲ, ನಾನು ಮಾಡ್ತೇನೆ ಅಂತ ಅನ್ನೋದಿಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಭರವಸೆ ಇಲ್ಲ, ಏನೂ ಇಲ್ಲ. ಇಂಥ ಹೇಡಿಯಾದ ಮನುಷ್ಯನಿಂದ ಯಾವ ಯಾವ ಕೆಲಸವೂ ಕೂಡ ಜಗತ್ತಿನಲ್ಲಿ ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅವಶ್ಯವಾಗಿ ಪರಿಶ್ರಮವನ್ನು ಮಾಡಬೇಕು ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಅದಕ್ಕೆ ಹೇಳಿದ, ದೈನ್ಯ ಯಾವ ರೀತಿಯಾಗಿ ಬಲಿಷ್ಠರಿಗೆ ಶೋಭಿಸುವುದಿಲ್ಲ, ಆ ರೀತಿಯಾಗಿ ಮೋಹ, ಭ್ರಾಂತಿ, ತಪ್ಪು ತಿಳುವಳಿಕೆ, ನನಗಾಗುವುದಿಲ್ಲ, ಏನಾಗುತ್ತೋ ಏನೋ ಇತ್ಯಾದಿಯಾಗಿ ಮೋಹವನ್ನು ಮಾಡುವುದು ಕೂಡ ತಪ್ಪು, ಶುದ್ಧ ತಪ್ಪು. ಆ ರೀತಿಯಾಗಿ ಮೋಹವನ್ನ ಮಾಡತಕ್ಕದ್ದಲ್ಲ. ಉತ್ಸಾಹದಿಂದ ನಾವು ಕರ್ಮ ಮಾಡಬೇಕು, ಅದರಿಂದ ಆಗತ್ತೆ. ತೌಭೌ ನಾಶಕವು ಹೇತು ರಾಜ್ಞಾ ತ್ಯಾಜ್ಯವು ಜಯಾರ್ಥಿನ. ಅದನ್ನೆರಡನ್ನೂ, ಈ ದೋಷಗಳನ್ನ ಅವಶ್ಯವಾಗಿ ಬಿಟ್ಬಿಡ ಮನುಷ್ಯ. ಕಾಷಾಯಂ ಸುಲಭಂ ಪಶ್ಚಾನ್ ಮುನೀನಾಂ ಶಮಮಿಚ್ಛತಾಂ. ಯಾವ ಮನುಷ್ಯ ರಾಜ್ಯವನ್ನ ಆಳ್ಲಿಕ್ಕೆ ಈ ರೀತಿಯಾಗಿ ಪರಾಕ್ರಮದಿಂದ ಇರಲಿಕ್ಕೆ ಸಿದ್ಧನಾಗುವುದಿಲ್ಲ, ಅವನು ಕಾಷಾಯವನ್ನುಟ್ಟು ಸನ್ಯಾಸಿ ಆಗಬೇಕು. ರಾಜ್ಯದಲ್ಲಿ ಕೂಡಬಾರದು. ರಾಜ್ಯದಲ್ಲಿ ಕೂತವ ಇವನು ಒಳ್ಳೆ ಪರಾಕ್ರಮಿಯಾಗಿ ತನ್ನ ಕಾರ್ಯವನ್ನು ಮಾಡ್ತಿರಬೇಕು ಅಂತ ಹೇಳಿದಾಗ, ಇಷ್ಟಾಡಿದ ಮೇಲೆ ಅರ್ಜುನ ಭೀಮ ಇಬ್ಬರೂ ಕೂಡ ಧರ್ಮರಾಜನ ವಿರುದ್ಧವಾಗಿ ಮಾತಾಡಿದರು. ಕೃಷ್ಣನ ಮೇಲಿನ ಪಂಜಿಕೆಯ ಮಾತು, ಭೀತಿಗೊಳಿಸುವಂತಹ ಮಾತಿಗೆ ವಿರುದ್ಧವಾಗಿ ಮಾತಾಡಿದರು ಇಬ್ಬರೂ. ಆಗ ಕೃಷ್ಣನಿಗೆ ಸಮಾಧಾನವಾಯಿತು. ಓಹೋ, ಹಾಗಾದ್ರೆ ಭೀಮಾರ್ಜುನರಿಬ್ಬರೂ ಕೂಡ ರಾಜಸೂಯಾಗಕ್ಕೆ ಸಿದ್ಧರಾಗಿದ್ದಾರೆ ಅಂತಾದರೆ ಈಗ ಆಗತ್ತೆ. ಧರ್ಮರಾಜನಿಗೆ ಗೊತ್ತಾಗಬೇಕು. ಧರ್ಮರಾಜ ನಾನು ಮಾಡಬೇಕು ಅಂತಂದೆ, ಆದ್ದರಿಂದ ಆಗೋಯ್ತು ಅಂತ ತಿಳಿಬಾರ್ದವನು. ನಾವೆಲ್ಲ ಹಾಗೆ ತಿಳಿತೇವೆ. ಹೋದ್ಸಲ ನಾನು ಈ ಮಾತನ್ನು ಹೇಳ್ತಾ ಇದ್ದೆ. ನಾವೆಲ್ಲ ಹಾಗೆ ತಿಳಿತೇವೆ. ಏನೋ ಕಾರ್ಯವನ್ನು ಮಾಡಬೇಕು ಅಂತ ಅನ್ಕೋತೇವೆ, ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಆಗೋಗುತ್ತೆ. ಆಗೋದ ತಕ್ಷಣ ನಮಗನಿಸೋದೇನೋ ನಾನು ಮಾಡಿದೆ, ಆಗೋಯ್ತು. ಪರಮಾತ್ಮ ಹೀಗೆ ಭ್ರಾಂತಿ ಬರಬಾರದು ಅಂತನ್ನುವುದಕ್ಕಾಗಿ ಆಗಾಗ ಯೋಗ್ಯವಾದ ಕಾಲದಲ್ಲಿ ವಿಘ್ನಗಳನ್ನು ತಂದಿಟ್ಟು, ಭಯವನ್ನ ತಂದಿಟ್ಟು, ಅವುಗಳನ್ನು ತೋರಿಸಿ ಪರಮಾತ್ಮ ಪರಿಹಾರ ಮಾಡ್ತಾನೆ. ಬರೀ ನಿನ್ನಿಂದ ಮಾತ್ರ ಆಗುವುದಲ್ಲ, ಅವರಿಂದ ಆಗ್ತದೆ ಅಂತ ತೋರಿಸಿಕೊಡ್ತಾನೆ. ಇದರ ಅರ್ಥ ಏನು ಅಂತಂದ್ರೆ, ಪರಮಾತ್ಮನ ಒಂದು ಸಿದ್ಧಾಂತವಿದೆ, ಭಗವಂತನ ಒಂದು ಮಹತ್ತರವಾದಂತಹ ಒಂದು ಸಿದ್ಧಾಂತ. ಆ ಸಿದ್ಧಾಂತವನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಸ್ವಾಮಿನಃ ಫಲಶ್ರುತೇ ಇತ್ಯಾತ್ರೇಯ ಅಂತನ್ನುವುದು ಒಂದು ಶಾಸ್ತ್ರ. ಆ ಶಾಸ್ತ್ರ ಏನ್ ಹೇಳುತ್ತೆ ಅಂತಂದ್ರೆ, ಯಾವ ವ್ಯಕ್ತಿ ಯಾವ ಕರ್ಮವನ್ನು ಮಾಡ್ತಾನೆ ಆ ಕರ್ಮವನ್ನು ಮಾಡಿದ್ದಕ್ಕೆ ತಕ್ಕಂತ ಪುಣ್ಯ ಅವನಿಗೆ ಬರ್ತದೆ. ನಾನು ಒಂದು ಕರ್ಮವನ್ನು ಮಾಡ್ಲಿಕ್ಕೆ ಹೊರಟೆ, ಆ ಕರ್ಮಕ್ಕೆ ಯೋಗ್ಯವಾದ ಪುಣ್ಯ ನನಗೆ ಬರಬೇಕು, ಅದು ಬರ್ತದೆ. ಆದರೆ ನಾನು ಮಾಡುವ ಕರ್ಮಕ್ಕೆ ನಿಜವಾಗಿ ಪ್ರೇರಣೆ ಮಾಡಿ, ನಿಜವಾಗಿ ನನ್ನಿಂದ ಆ ಕರ್ಮವನ್ನು ಮಾಡಿಸಿದ ವ್ಯಕ್ತಿಗಳು ಯಾರು? ಗುರುಗಳು, ದೇವತೆಗಳು, ಅವರೆಲ್ಲ ನಮ್ಮಿಂದ ಮಾಡಿಸಿ. ಹಾಗಾದರೆ ಮುಖ್ಯವಾಗಿ ಆ ಗುರುಗಳಿಗೆ, ದೇವತೆಗಳಿಗೆ ಈ ಪುಣ್ಯ ಸಲ್ಲತಕ್ಕದ್ದು, ನಮಗಲ್ಲ. ನಾನು ಮಾಡಬೇಕು ಅಂತ ಹೊರಟೆ, ಕರ್ಮವನ್ನ ಮಾಡುವುದಕ್ಕೆ ಹೊರಟಾಗ ಏನೋ ಒಂದು ವಿಘ್ನ ಬಂತು, ಅಡ್ಡಿ ಬಂತು. ಆ ಅಡ್ಡಿ ಬಂದಾಗ ನಾನು ಗುರುಗಳಿಗೆ ಶರಣ ಹೋದೆ, ಆ ಅಡ್ಡಿಯನ್ನು ಪರಿಹಾರ ಮಾಡಿದ್ರು, ಅದರಿಂದ ನಾನು ಕರ್ಮವನ್ನು ಮಾಡಿದೆ ಅಂತ ಮತ್ತೆ ನಾನು ಮಾಡಿದೆ ಅಂತ ತಿಳ್ಕೊತೇವೆ. ವಸ್ತುಸ್ಥಿತಿ ಆ ವಿಘ್ನವಿದ್ದಿದ್ದರೆ ಆ ಕಾರ್ಯವಾಗಬಹುದಿತ್ತೇ? ಇಲ್ಲ. ಹಾಗಾದ್ರೆ ಆ ವಿಘ್ನವನ್ನು ಪರಿಹಾರ ಮಾಡಿದವರು ಯಾರು? ಗುರುಗಳು ಅಥವಾ ದೇವತೆಗಳು. ಆ ವಿಘ್ನವನ್ನು ಯಾರು ಪರಿಹಾರ ಮಾಡಿದರೋ ಅವರಿಗೆ ಆ ಕಾರ್ಯವನ್ನು ಮಾಡಿದ್ದರ ಪೂರ್ಣವಾದ ಪುಣ್ಯ ಬರ್ತದೆ. ಅಸಾಧಾರಣ ಹೇತುರ್ಯ ಕರ್ಮಣೋ ಯಸ್ಯ ಚೇತನಃ. ಯಾವ ಮನುಷ್ಯ ಸಯೇವ ತತ್ಫಲಂ ಭುಂಕ್ತೆ ಅನ್ಯೋ ಅಲ್ಪಮಿತಿ ಸ್ಥಿತಿ. ಯಾವ ಮನುಷ್ಯ ಯಾವ ಕರ್ಮಕ್ಕೆ ಅಸಾಧಾರಣ ಕಾರಣನಾಗಿದ್ದಾನೆ ಆ ಮನುಷ್ಯನಿಗೇನೆ ಆ ಕರ್ಮದಿಂದ ಬರುವ ಪುಣ್ಯ ಸಲ್ತದೆ, ದಕ್ಕುತ್ತದೆ. ಅವನಿಗೆ ಅದು ಯೋಗ್ಯವಾದದ್ದು. ನಾನು ಹೆಸರಿಗೆ ನಾನಿರಬಹುದು, ಆದರೆ ನನಗೆ ಪುಣ್ಯ ಬರುವುದಿಲ್ಲ. ಅಸಾಧಾರಣವಾದ ಆ ಯಜ್ಞವನ್ನು, ಯಾಗವನ್ನು, ಸತ್ಕರ್ಮವನ್ನು, ದಾನವನ್ನು, ಯಾವುದೇ ಒಂದು ಸತ್ಕರ್ಮ, ಅಂಥ ಉತ್ತಮವಾದ ಸತ್ಕರ್ಮವನ್ನು ಮಾಡುವುದಕ್ಕೆ ಬಂದ ವಿಘ್ನಗಳನ್ನು ಪರಿಹಾರ ಮಾಡುವ ಅಸಾಧಾರಣ ಶಕ್ತಿ ಯಾರಲ್ಲಿದೆ ಅವರಿಗೆ ಮಾತ್ರ ಆ ಪುಣ್ಯ ಪೂರ್ಣವಾಗಿ ಬರತಕ್ಕದ್ದು. ನಮಗೆ ಸರ್ವಥ ಬರುವುದಿಲ್ಲ. ಹೀಗೆ ಆಲೋಚನೆ ಮಾಡುವಾಗ ನಾವು ಮಾಡುವ ಎಲ್ಲ ಕರ್ಮಗಳಿಗೆ ಅತ್ಯಧಿಕವಾದ ರೀತಿಯಲ್ಲಿ ಪುಣ್ಯ ಬಂದದ್ದು ಯಾರಿಗೆ? ಗುರುಗಳಿಗೆ, ದೇವತೆಗಳಿಗೆ.
ಇದರ ಜೊತೆಗೆ ಇನ್ನೊಂದು ತತ್ವವಿದೆ, ಸಂಕ್ಷೇಪದಲ್ಲಿ ಹೇಳಿ ಮುಗಿಸ್ತೇನೆ. ಅದೇನು ಅಂತಂದ್ರೆ, ದ್ರವ್ಯ ಸ್ವಾತಂತ್ರ್ಯ ವಿಜ್ಞಾನ ಪ್ರಯತ್ನೈರಧಿಕಂ ಫಲಂ. ಈಗ ತಂದೆ ಕೋಟ್ಯಾಂತರ ಗಳಿಸಿದ್ದಾನೆ, ಮಗನ ಹತ್ರ ಲಕ್ಷಾಂತರ ಕೊಟ್ಟಿದ್ದಾನೆ. ಮಗ ಆ ಹಣವನ್ನು ದಾನವಾಗಿ ಕೊಟ್ಟ. ತಂದೆಯೂ ಸಾತ್ವಿಕ, ದಾನಶೀಲ. ಮಗನ ಹತ್ರನೂ ಕೊಟ್ಟಿದ್ದ, ಮಗ ದಾನ ಕೊಟ್ಟ. ಮಗ 1,00,000 ದಾನ ಕೊಟ್ಟ, 10,000 ದಾನ ಕೊಟ್ಟ ಅಂತ ತಿಳಿ. ಆಗ ಆ ಪುಣ್ಯ ಯಾರಿಗೆ ಬರ್ತದೆ ಅಂದ್ರೆ ಮಗನಿಗೆ ಬಂತು. ಆದರೆ ಮಗನಿಗಿಂತಲೂ ಹೆಚ್ಚಾಗಿ ತಂದೆಗೆ ಬಂತು. ಯಾಕೆ? ತಂದೆಯ ಹಣವನ್ನು ಅವನು ದಾನ ಕೊಟ್ಟದ್ದು. ತಂದೆಯ ಹಣವನ್ನು, ತಂದೆ ಗಳಿಸಿದ ಹಣವನ್ನು ದಾನ ಕೊಟ್ಟದ್ದು. ತಂದೆ ಗಳಿಸಿದ ಧನವನ್ನು ದಾನ ಕೊಟ್ರೆ ಆಗ ತಂದೆಗೆ ಮುಖ್ಯವಾಗಿ ಪುಣ್ಯ. ದಾನ ಕೊಟ್ಟದ್ದು ಯದ್ಯಪಿ ಮಗ, ಆದರೆ ದಾನ ಕೊಡುವುದಕ್ಕೆ ಬೇಕಾದ ಹಣ ಏನಿದೆಯಲ್ಲ ಅದು ಬಂದದ್ದು ತಂದೆಯಿಂದ. ಆದ್ದರಿಂದ ತಂದೆಗೆ ಮುಖ್ಯವಾದ ಪುಣ್ಯ. ಹಾಗೆ ನಾನು ನಾಲಿಗೆಯಿಂದ ನಾನು ಮಾತಾಡಿದೆ, ಪ್ರವಚನವನ್ನು ಹೇಳಿದೆ. ಪ್ರವಚನವನ್ನು ಹೇಳಿದಾಗ ನನಗೆ ಪುಣ್ಯ ಬಂತು. ನೀವು ಕಿವಿಯಿಂದ ಕೇಳಿದಿರಿ, ಕಿವಿಯಿಂದ ಕೇಳಿದಾಗ ನಿಮಗೆ ಪುಣ್ಯ ಬಂತು, ನಿಜ. ಆದರೆ ಆ ನಾಲಿಗೆಯಿಂದ ನಾನು ಪ್ರವಚನವನ್ನು ಹೇಳುವುದಕ್ಕೆ ನನ್ನ ನಾಲಿಗೆಯಲ್ಲಿ ಇದ್ದು ಪ್ರೇರಣೆ ಮಾಡುವ ಅಗ್ನಿದೇವತೆ ಏನಿದಾನೋ ಆ ಅಗ್ನಿದೇವತೆಗೆ ಹೆಚ್ಚು ಪುಣ್ಯ. ಯಾಕೆ? ನಾನು ಇಚ್ಛೆ ಮಾಡಿದಾಗ ನಾಲಿಗೆ ಮಾತಾಡ್ಲಿಕ್ಕೆ ಸಾಧ್ಯವಿಲ್ಲ. ಎರಡು. ನಿನ್ನೆ ರಾತ್ರಿವರೆಗೆ ನಾನು ಮಾತಾಡ್ತಾ ಇದ್ದೆ, ಇವತ್ತು ಬೆಳಿಗ್ಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತಾಗಿ ಬಿಡುತ್ತೋ ಇಲ್ಲೋ? ಎಷ್ಟು ಸಲ ಆಗಿಲ್ಲ, ಎಷ್ಟು ಜನರಿಗೆ ಆಗುವುದಿಲ್ಲ, ಮಾತೇ ಇಲ್ಲ, ನಿಂತೋಯ್ತು, ಇಡೀ ಜೀವನಾವಧಿ ಮಾತಾಡ್ಲಿಲ್ಲ. ಹಾಗಾದ್ರೆ ಆ ನಾಲಿಗೆಯಲ್ಲಿದ್ದು ಅಗ್ನಿದೇವರು ಪ್ರೇರಣೆ ಮಾಡಿ ಮಾತಾಡಿಸಿದಾಗ ನಾನು ಮಾತಾಡ್ತೇನೆ. ಅಂದ್ರೆ ಪ್ರೇರಣೆ ಮಾಡಿ ನನ್ನಿಂದ ಮಾತಾಡಿಸುವವರು ಯಾರು? ಅಗ್ನಿದೇವರು. ಹಾಗಾದ್ರೆ ಮಹಾಭಾರತವನ್ನ ಅಥವಾ ಬೇರೆ ಗ್ರಂಥಗಳನ್ನ ಪಾಠ ಹೇಳಿದಾಗ, ಪಾರಾಯಣ ಮಾಡಿದಾಗ, ಜಪ ಮಾಡಿದಾಗ ಬರುವ ಪುಣ್ಯವೇನಿದೆ ಆ ಪುಣ್ಯ ಅತ್ಯಧಿಕವಾದ ಮಟ್ಟದಲ್ಲಿ ಬರುವುದು ಯಾರಿಗೆ? ಆ ಅಗ್ನಿದೇವರಿಗೆ. ಆಮೇಲೆ ನಮ್ಮ ಪಾಲಿಗೆ ಇಷ್ಟು ಒಂದು ನಮಗೆ ಬಂದ್ರೆ ಅವನಿಗೆ 100 ಪುಣ್ಯ, 100 ಪಟ್ಟು ಹೆಚ್ಚಿನ ಪುಣ್ಯ ದೇವತೆಗೆ ಬರ್ತದೆ. ನಾನು ಪಾಠವನ್ನು ಹೇಳಿದರೆ ನಮ್ಮ ಗುರುಗಳಿಗೆ ನನ್ನ ಪುಣ್ಯಕ್ಕಿಂತಲೂ 8 ಪಟ್ಟು ಹೆಚ್ಚಿನ ಪುಣ್ಯ. ನಮಗೆ ವಿದ್ಯೆ ಕೊಟ್ಟವರವರು ಆ ವಿದ್ಯೆಯನ್ನು ಕೊಡದಿದ್ದರೆ ನಾನೇನು ಪಾಠ ಹೇಳುತ್ತಿದ್ದೆ? ಸಾಧ್ಯವಿಲ್ಲ. ಹಾಗಾಗಿ ಹೆಚ್ಚಿನ ಪುಣ್ಯವನ್ನು ಅವರಿಗೆ ಕೊಡ್ತಾನೆ ದೇವರು. ನಾವು ಬೇಕು ಅನ್ಲಿ ಬೇಡವೆನ್ಲಿ, ನಾವು ಸಮರ್ಪಣೆ ಮಾಡ್ಲಿ ಮಾಡದಿರಲಿ, ನಮ್ಮ ಪುಣ್ಯ ನಮಗೆ ಕೊಡುವುದಲ್ಲದೆ ನಮ್ಮ 8 ಪಟ್ಟು ಹೆಚ್ಚಿನ ಪುಣ್ಯವನ್ನು ಗುರುಗಳಿಗೆ ಕೊಟ್ಟು ಬಿಡ್ತಾನೆ ಪರಮಾತ್ಮ. ಈ ರೀತಿಯಾಗಿ ಭಗವಂತನ ಈ ಡಿವಿಡೆಂಡ್ಗಳನ್ನ ಕೊಡುವ ಕ್ರಮ ಈ ರೀತಿಯಾಗಿದೆ ಪರಮಾತ್ಮನ. ಅದೆಲ್ಲದಕ್ಕೂ ಒಂದೊಂದು ಇಂತಿಷ್ಟು ಏನೇನು ಪ್ರಾಫಿಟ್ ಆ ಕರ್ಮದಿಂದ ಬಂದಂತಹ ಪುಣ್ಯವಿದೆ. ಆ ಪುಣ್ಯವನ್ನ ನಮಗೆ 1, ನಮ್ಮ ಗುರುಗಳಿಗೆ 8, ಅವರ ಗುರುಗಳಿಗೆ 16, ಹೀಗೆ ಅಧಿಕಾಧಿಕವಾದ ರೀತಿಯಲ್ಲಿ ಪುಣ್ಯ ಬೆಳೀತಾ ಹೋಗ್ತದೆ, ಲಾಭ ಸಿಗ್ತಾ ಹೋಗ್ತದೆ. ಹಾಗೆ ಧರ್ಮರಾಜ ಈಗ ಯಜ್ಞವನ್ನು ಮಾಡ್ಲಿಕ್ಕೆ ಹೊರಟಿದ್ದಾನೆ ನಿಜ. ಆದರೆ ರಾಜಸೂಯ ಯಾಗವನ್ನ ಮೂಲವಾಗಿ ಮುಖ್ಯವಾಗಿ ಮಾಡುವ ಹೊಣೆಗಾರಿಕೆ ಅವನಿಗೆ ಪೂರ್ಣವಾಗಿ ನಿಭಾಯಿಸುವುದು ಸಾಧ್ಯವೇ? ಇಲ್ಲ. ಹಾಗಾದರೆ ಯಾರಿಗೆ ಸಾಧ್ಯ? ಭೀಮಸೇನ ದೇವರಿಗೆ. ಹಾಗಾದರೆ ಭೀಮಸೇನ ದೇವರಿಗೆ ಆ ಪೂರ್ಣ ಪುಣ್ಯವನ್ನು ಒದಗಿಸುವ ಉತ್ತಮ ಉಪಾಯವನ್ನು ಹುಡಿದ ಪರಮಾತ್ಮ. ಯಾಕೆ ನೋಡಿ, ಕೃಷ್ಣ ಹೇಳಿದ, ಧರ್ಮರಾಜ ಕೇಳಿದ ಯಜ್ಞವನ್ನು ಮಾಡಬೇಕು ಅಂತಂತೀನಿ. ಕೃಷ್ಣ ಹೇಳಿದ ಸಾಧ್ಯವಿಲ್ಲ ಅಂತ ಹೇಳಿದ. ಧರ್ಮರಾಜ ಅಂದ ಬಿಟ್ಟೆ ಅಂತಾನೆ ಬಿಟ್ಟ. ಹಾಗಾದ್ರೆ ಮೊಟ್ಟ ಮೊದಲಿಗೆ ವಿರೋಧಿಯಾಗಿ ನಾನು ಕರ್ಮವನ್ನು ಮಾಡ್ತೇನೆ, ಜರಾಸಂಧನನ್ನು ಸಂಹಾರ ಮಾಡಿಕೊಂಡು ಬರ್ತೇನೆ, ಯಾಗವಾಗೇ ಆಗಬೇಕು ಅಂತ ಹೇಳಿದವರು ಯಾರು? ಅಥವಾ ಜರಾಸಂಧನ ಸಂಹಾರವನ್ನು ಮಾಡಿ ಯಾಗವನ್ನು ಮಾಡಿಸಿದವರು ಯಾರು? ಭೀಮಸೇನ ದೇವರು. ಅಂದಮೇಲೆ ಭೀಮಸೇನ ದೇವರಿಗೆ ರಾಜಸೂಯ ಯಾಗದ ಪೂರ್ಣವಾದ ಪುಣ್ಯವನ್ನು ಒದಗಿಸಬೇಕು ಅನ್ನುವುದಕ್ಕಾಗಿ ಪರಮಾತ್ಮ ಇಷ್ಟೆಲ್ಲ ನಾಟಕವನ್ನು ಮಾಡಿದ. ಇಷ್ಟೆಲ್ಲ ನಾಟಕವನ್ನು ಮಾಡ್ತಾನೆ. ಭಾರಿ ವಿಚಿತ್ರವಾಗಿರತಕ್ಕಂಥದ್ದು. ನಾನೇನೋ ಒಂದು ಸತ್ಕರ್ಮವನ್ನು ಮಾಡಬೇಕು ಅಂತ ಹೊರಡ್ತೇನೆ, ತಿಳಿ. ಉದಾಹರಣೆಗೆ ಹೇಳ್ತೀನಿ ನಿಮಗೆ, ಸಣ್ಣ ಉದಾಹರಣೆ. ನಾನೇನೋ ಸತ್ಕರ್ಮವನ್ನು ಮಾಡಬೇಕು ಅಂತ ಹೊರಡ್ತೇನೆ, ಯಾರೋ ಬಂದು ಹೇಳ್ತಾರೆ, ಅಡ್ಡ ಹಾಕ್ತಾರೆ, ಬೇಡ ಸ್ವಾಮಿ ಇದು ಬೇಡ, ಮಾಡಬೇಡ್ರಿ, ಯಾವ ಕೆಲಸ ಮಾಡ್ತೀರಿ ಇದು ಸುಮ್ಮನೆ ಅಂತ ಬೇಡ ಅಂತಂತಾರೆ. ನಾನು ಬಿಟ್ಟೆ.
ಇನ್ನೊಬ್ಬನ ಯಾರೋ ಬಂದು ಪ್ರೇರಣೆ ಮಾಡಿದ, ಸ್ವಾಮಿ ಮಾಡ್ರಿ, ಅವಶ್ಯವಾದ ಆಗತ್ತೆ ಇದು ಮಾಡ್ರಿ ಅಂತ ಹೇಳಿ ನಮ್ಮನ್ನ ಪ್ರೇರಣೆ ಮಾಡಿ ಹುರಿದುಂಬಿಸಿ ಉತ್ಸಾಹ ಕೊಟ್ಟು ನಮ್ಮಿಂದ ಮಾಡಿಸ್ತಾನೆ. ಅವನಿಗೆ ಆ ಪುಣ್ಯ ಬರಬೇಕಾಗಿತ್ತು ಅನ್ನೋದಕ್ಕಾಗಿ ಅವನಿಂದ ನಮಗೆ ಹೇಳಿಸಿ ನಮ್ಮಿಂದ ಕರ್ಮವನ್ನು ಮಾಡಿಸಿದ. ಇವನಿಗೆ ಪಾಪ ಬರಬೇಕಾಗಿತ್ತು, ಅದಕ್ಕಾಗಿ ಇವನಿಂದ ಬೇಡ ಅಂತ ಅನಿಸಿದ. ಹಾಗಾಗಿ ತಿಳಿದವರು ಜ್ಞಾನಿಗಳು ಎಂದೆಂದಿಗೂ ಯಾರೇ ಧರ್ಮವನ್ನು ಮಾಡ್ತೇನೆ ಅಂತಂದಾಗ ವಿನಾಕಾರಣವಾಗಿ ಬೇಡ ಅಂತಲಿಕ್ಕೆ ಹೋಗಬಾರ್ದು. ಮಾಡಪ್ಪ ಅವಶ್ಯವಾಗಿ ಅನಬೇಕೇ ಹೊರತು ಬೇಡ ಅದೇನ್ ಮಾಡ್ತೇವೆ, ಹಾರಿಗಡಿಸ್ತದೆ ಅಂತ ಒಂದು ಮಾಡ್ತೇವೆ. ನಮ್ಮಲ್ಲೆಲ್ಲ ಸಂಪ್ರದಾಯ, ಯಾವುದೇ ಒಂದು ಕರ್ಮವನ್ನು ಮಾಡ್ತಾನೆ ಅಂತಂದ್ರೆ ಅದಕ್ಕೆ ಮೊದಲು ನಿರುತ್ಸಾಹವನ್ನು ತುಂಬುದು, ಅದು ಆಗುವುದಿಲ್ಲ ಅಂತ ಹೇಳುದು. ಅದೆಲ್ಲ ಏನ್ ಮಾಡ್ತೀನಿ ಅಂತ ಬೈದು ಬಿಡು, ಇದೆಲ್ಲ ಮಾಡಿ ಯಾರು ಮುಂದೆ ಬಂದಾರೆ, ನಿನ್ನಷ್ಟಕ್ಕೆ ನೀನು ಸುಮ್ಮನೆ ಕೂಡು ಅಂತ ಹೇಳಿ ಅವನನ್ನ ಮೂದಲಿಸಿ ತೆಗಳಿ ಅವನನ್ನು ಬೈದು ಒಂದು ಮೂಲೆಯಲ್ಲಿ ಕೂಡಿಸಿಬಿಡುದು. ಮೂದು ತಾನೂ ಧರ್ಮ ಮಾಡುವುದಿಲ್ಲ, ಅವನಿಗೂ ಧರ್ಮ ಮಾಡ್ಲಿಕ್ಕೆ ಕೊಡುವುದಿಲ್ಲ. ಇದು ಧರ್ಮದ ವಿಷಯದಲ್ಲಿ. ಲೌಕಿಕ ವ್ಯವಹಾರಗಳಲ್ಲಿ ನೀವು ಏನಾದರೂ ಮಾಡ್ಕೊಳ್ಳಿ, ಧರ್ಮದ ವಿಷಯದಲ್ಲಿ ಯಾರೇ ಧರ್ಮವನ್ನು ಮಾಡ್ತೇನೆ ಅಂತಂದಾಗ ಧರ್ಮದಲ್ಲೂ ಕೂಡ ಕೆಲವು ಧರ್ಮಗಳಿವೆ. ಏನು ಅಂದ್ರೆ ಕಮ್ಮಿ ಧರ್ಮ, ದೊಡ್ಡ ಧರ್ಮ. ದೊಡ್ಡ ಧರ್ಮಕ್ಕೆ ಹಾನಿ ಮಾಡಿ ಕಮ್ಮಿ ಧರ್ಮವನ್ನು ಮಾಡ್ತಾನೆ, ಆಗ ತಿಳುವಳಿಕೆ ಹೇಳುವುದು ಅವಶ್ಯವಾಗ್ತದೆ. ಆಗ ತಿಳುವಳಿಕೆ ಹೇಳುವುದು ಅತ್ಯಂತ ಅನಿವಾರ್ಯವಾಗುತ್ತೆ. ಆ ಮಾತು ಬೇರೆ. ಅದಿಲ್ಲದೆ ಕೇವಲ ಧರ್ಮವನ್ನು ಮಾಡ್ತೇನೆ ಅಂತ ಹೊರಟ ಸಂದರ್ಭದಲ್ಲಿ ಯಾವುದೇ ಧರ್ಮವನ್ನ ಯಾರೂ ಬೇಡ ಅದು ಯಾಕೆ ಮಾಡ್ತಿ ಅಂತ ಅನ್ಲಿಕ್ಕೆ ಹೋಗ್ಬೇಡಿ, ಅವಶ್ಯವಾಗಿ ಮಾಡು ಅಂತ ಹೇಳಬೇಕು. ಮಾಡು ಅಂತ ಹೇಳುವುದರಿಂದ ಪುಣ್ಯ ಬರುತ್ತೆ, ಬೇಡ ಅಂತ ಹೇಳುವುದರಿಂದ ಪಾಪ ಬರುತ್ತೆ. ಪಾಪವನ್ನು ಮಾಡ್ತೀನಿ ಅಂತಂದಾಗ ಬೇಡ ಅಂತ ಹೇಳುವುದರಿಂದ ಪುಣ್ಯ ಬರುತ್ತೆ. ಮಾಡು ನಾನು ಬರ್ತೀನಿ ಬೇಕಾದ್ರೆ ಅಂತಂದವನಿಗೆ ಮಹಾಪಾಪ ಬರ್ತದೆ, ಮಾಡ್ಲಿಕ್ಕೆ ಹೋಗ್ಬಾರ್ದು. ಆದ್ದರಿಂದ ಈ ಮಾತು ನಾನು ಜೀವನದಲ್ಲಿ ಪ್ರತಿ ಹಂತದಲ್ಲೂ ಹೆಜ್ಜೆ ಹೆಜ್ಜೆಗೆ ಇದು ಬರ್ತದೆ, ಹೆಜ್ಜೆ ಹೆಜ್ಜೆಗೆ ಬರ್ತದೆ. ಆ ಸಂದರ್ಭದಲ್ಲಿ ತಿಳುವಳಿಕೆಯಿಂದ ನಾವು ತಿಳ್ಕೊಂಡಿದ್ದು ಬಿಟ್ಟು ಸಾಕು, ಬೇಕಾದಷ್ಟಾಯ್ತು. ಜಾತಸ್ಯ ಭಾರತೇ ವಂಶೇ ತಥಾ ಕುಂತ್ಯ ಸುತಸ್ಯ ಚ ಯಾವಯುಕ್ತ ಮತಿಸ್ಸೇಯಂ ಅರ್ಜುನೇನ ಪ್ರದರ್ಶಿತ. ಬಹಳ ಒಳ್ಳೆಯ ಮಾತು. ಅರ್ಜುನ ಭೀಮ ಇವರಿಬ್ಬರು ಹೇಳಿದಂತಹ ಮಾತು ಅತ್ಯಂತ ಶೋಭತೆ, ಬಹಳ ಶ್ರೇಷ್ಠವಾದದ್ದು, ಸುಂದರವಾದದ್ದು, ಸತ್ಯವಾದದ್ದು. ಇಂಥ ವಂಶದಲ್ಲಿ ಹುಟ್ಟಿ ಆಡಬೇಕಾದ ಮಾತನ್ನು ಆಡಿದಿರಿ, ಸಂತೋಷ. ಸಂಗತ್ಯ ಜಾಯತೆ ಅಸಾಮ್ಯಂ ಸಾಮ್ಯಂಚ ನ ಭವೇದ್ವಯೋ ಕೇವಲಂ ನಯಮಸ್ಥಾಯ ಶತ್ರುದೇಶ ಸಮೀಪಗಾ. ನಾವು ಹೋಗೋಣ. ಆಗ ಧರ್ಮರಾಜ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಕೃಷ್ಣನಿಗೆ. ಕೃಷ್ಣ, ಸಂತೋಷ, ಎಲ್ಲ ಆಗಲಿ, ಆದ್ರೆ ನನಗೊಂದೆರಡು ಮಾತುಗಳನ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಏನದು? ಜರಾಸಂಧ ಇಷ್ಟ ಪರಾಕ್ರಮಿ ಆಗುವುದಕ್ಕೆ ಏನು ಕಾರಣ? ಅದಕ್ಕೇನು ಹಿನ್ನೆಲೆ? ಏನಂಥ ಅನಿವಾರ್ಯತೆ ಬಂತು? ಅವನೇನು ತಪಸ್ಸು ಮಾಡಿದ್ದಾನೆ, ಏನು ಪುಣ್ಯ ಗಳಿಸಿದ್ದಾನೆ ಅಂತ ಕೇಳಿದಾಗ, ಆಗ ನಿಮ್ಮಂಥ ನೀವು ಕೂಡ ಅವನನ್ನು ಬಿಟ್ಟು ಬಿಡಬೇಕಾದ್ರೆ, ಸಂಹಾರ ಮಾಡದೆ ಉಳಿಸಬೇಕಾದ್ರೆ ಆ ಜರಾಸಂಧನ ಏನಾದರೂ ಪರಾಕ್ರಮವಿರಬೇಕಲ್ಲ, ಅದಕ್ಕೆ ಕಾರಣವೇನು? ಕಥೆಯನ್ನು ಹೇಳು ಅಂದಾಗ ಆಗ ಕೃಷ್ಣ ಜರಾಸಂಧನ ಹಿಂದಿನ ಇತಿಹಾಸವನ್ನ ಸಂಪೂರ್ಣವಾಗಿ ಹೇಳ್ತಾನೆ, ಸುಂದರವಾಗಿ ಹೇಳ್ತಾನೆ ಕೃಷ್ಣ. ಜರಾಸಂಧ ಹೇಳಿದ, ಬೃಹದ್ರಥ ಅಂತ ದೊಡ್ಡ ರಾಜ, ಭಾರಿ ಪರಾಕ್ರಮಿ ರಾಜ. ಅವನಿಗೆ ಇಬ್ಬರು ಹೆಂಡಂದಿರು, ಅವನಿಗೆ ಮಕ್ಕಳಿಲ್ಲ ಅಂತ ಅನ್ನೋದಕ್ಕಾಗಿ ಅವನ ಮಗಧ ದೇಶದಲ್ಲಿ ಅವನ ರಾಜ್ಯ, ಸುತ್ತಲೂ ಬೆಟ್ಟ, ಮಧ್ಯದಲ್ಲಿ ರಾಜ್ಯ, ಹಾಗಾಗಿ ಸುಖವಾಗಿದ್ದ, ಎಲ್ಲ ಸಮೃದ್ಧಿ ಇತ್ತು. ಆದರೆ ಮಕ್ಕಳಿಲ್ಲ ಅಂತ ಅನ್ನೋದಕ್ಕಾಗಿ ಮೊದಲು ಅವನ ಮದುವೆ ಆದದ್ದು ಕಾಶಿರಾಜನ ಇಬ್ಬರು ಮಕ್ಕಳನ್ನ. ಆ ಇಬ್ಬರು ಮಕ್ಕಳನ್ನ ಮದುವೆ ಆದ ಮೇಲೆ ಅವರಲ್ಲಿ ಸಂತಾನವಾಗಬೇಕು, ಆಗಲಿಲ್ಲ, ಒದ್ದಾಡಿದ. ಆ ಸಂದರ್ಭದಲ್ಲಿ ನಚವಂಶಕರ ಪುತ್ರಸ್ತಸ್ಯಾಜಾಯತ ಕಶ್ಚನ. ಬೇಕಾದಷ್ಟು ಹೋಮ ದಾನ ತಪಸ್ಸು ಪುಣ್ಯ ಎಲ್ಲ ಏನಾದರೂ ಬರಲಿಲ್ಲ. ಅತಕ ಕಾಕ್ಷೀವತ ಪುತ್ರಂ ಗೌತಮಸ್ಯ ಮಹಾತ್ಮನಃ. ಗೌತಮ ಋಷಿಗಳ ಕಾಕ್ಷೀವಾನ್ ಅಂತನ್ನುವ ಋಷಿಗಳ ಮಗ ಚಂಡಕೌಶಿಕ ಅಂತ ಒಬ್ಬ ಋಷಿ, ದೊಡ್ಡ ಋಷಿ, ಮಹಾಪ್ರಚಂಡ ಋಷಿ, ಸಮರ್ಥರು, ತಪಸ್ವಿಗಳು. ಅವರು ಬಂದಿದ್ರು. ಅವರು ಬಂದಾಗ ಅರಣ್ಯಕ್ಕೆ ಹೋಗಿ ಅವರಿಗೆ ಸಾಷ್ಟಾಂಗ ಎರಗಿದ, ನಮಸ್ಕಾರ ಮಾಡಿದ. ಸ್ವಾಮಿ, ನಿಮ್ ಶರಣ ಬಂದಿದ್ದೀನಿ, ಉದ್ಧಾರ ಮಾಡ್ರಿ, ಮಕ್ಕಳಿಲ್ಲ, ಉತ್ತಮ ಸಂತಾನವಾಗಬೇಕು ಅಂತ ಹೇಳಿದ್ರು. ತಂದೆ ಹೇಳಿದ ಬೃಹದ್ರಥ. ಆಗ ಅವರ ಸೇವೆಯನ್ನು ಅಖಂಡವಾಗಿ ಮಾಡಿ ಅವರನ್ನು ಒಲಿಸಿ ಅವರಿಂದ ಅನುಗ್ರಹವನ್ನು ಪಡೆದ, ವರವನ್ನು ಕೊಟ್ಟರು. ವರವನ್ನು ಕೊಡುವಾಗ ಅವರು ಇವನು ಕೇಳುವಾಗಲೇ ಬಂದು ನಮಸ್ಕಾರ ಮಾಡುವಾಗಲೇ, ಆ ಇಬ್ಬರು ಹೆಣ್ಣಂದರು ನಮಸ್ಕಾರ ಮಾಡುವಾಗಲೇ ಮೇಲಿನಿಂದ ಒಂದು ಮಾವಿನ ಹಣ್ಣು ಬಿತ್ತು.
ಸರಿಯಾಗಿ ಹೊತ್ತಿಗೆ ಮಾವಿನ ಹಣ್ಣು ಬಿತ್ತು. ಮಾವಿನ ಹಣ್ಣು ಇವರು ಕೈಗೆ ಅನ್ಕೊಂಡಾಗ ಮಾವಿನ ಹಣ್ಣು ಕೈಯಲ್ಲಿ ಬಿತ್ತು. ಕೈಯಲ್ಲಿ ಬಿದ್ದಾಗ ಅದನ್ನು ಕೈಯಿಂದ ತೆಗೆದು, ನೋಡಪ್ಪ ದೇವರು ಕೊಟ್ಟಿದ್ದಾನೆ, ಆದ್ದರಿಂದ ಇದನ್ನು ತಗೋ ಅಂತ ಹೇಳಿ ಕೊಟ್ಟರು. ಚಂಡ ಕೌಶಿಕರಿಗೆ ಬೃಹದ್ರಥ ಪ್ರಾರ್ಥನೆ ಮಾಡಿದಾಗ, ಸೇವೆ ಮಾಡಿ ಸಂತೋಷಗೊಳಿಸಿದಾಗ ಬೃಹದ್ರಥ ಬೃಹದ್ರಥನಿಗೆ ಚಂಡ ಕೌಶಿಕರು ಕೊಟ್ಟಂತಹ ಹಣ್ಣು ವಾಯುದೇವರ ದಯೆಯಿಂದ ವಾಯುದೇವರು ಬೀಳಿಸಿದ್ದು, ಗಾಳಿ ಬೀಳಿಸಿದಂತಹ ಹಣ್ಣಿದು. ಆ ಹಣ್ಣನ್ನು ತಗೋ, ಇದನ್ನು ನಿನ್ನ ಹೆಂಡಂದರಿಗೆ ಇಬ್ಬರಿಗೂ ಕೊಡು, ಅವರಿಂದ ಉತ್ತಮವಾದ ಮಕ್ಕಳಾಗ್ತಾರೆ, ತಗೊಂಡು ಹೋಗು. ಆಮ್ರ ವೃಕ್ಷಸ್ಯ ಛಾಯಾಯಾಮ್ ಮುನೇರು ಉತ್ಸಂಗೇ ನಿಪಪ, ತೊಡೆ ಮೇಲೆ ಬಿತ್ತು ಹಣ್ಣು, ಅದನ್ನು ಕೊಟ್ಟು. ಆಗ ಇಂದ್ರನ್ ತಪ್ಪಯ ಚಿಂತನ, ಆಮೇಲೆ ಸೋಮಯಾಗವನ ಮಾಡು, ಪುತ್ರಕಾಮೇಷ್ಟಿಯಾಗ ಮಾಡು, ಉತ್ತಮವಾದ ಮಕ್ಕಳಾಗ್ತಾರೆ ಅಂತ ಹೇಳಿದ್ರು. ಅಲ್ಲದೆ ಆ ಮಗನಿಗೆ ನೀನಿಷ್ಟು ಸೇವೆ ಮಾಡಿದ್ದಕ್ಕೆ ನಿನ್ನ ಮಗನಿಗೆ ವರವನ್ನು ಕೊಡ್ತೇನೆ, 8 ವರಗಳನ್ನು ಕೊಡ್ತೇನೆ, ತಗೋ. 8 ಉತ್ತಮವಾದ ವರಗಳು. ಒಂದು ಏನು? ಬ್ರಹ್ಮಣ್ಯತ್ವಂ. ಯಾರೇ ಬ್ರಾಹ್ಮಣರು ಬಂದರೂ ಕೂಡ ಅವನು ಸತ್ಕಾರ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಗೌರವದಿಂದಿರ್ತಾನೆ, ಭಕ್ತಿ ಮಾಡ್ತಾನೆ, ಭಾರಿ ಬ್ರಾಹ್ಮಣರಲ್ಲಿ ವಿಶ್ವಾಸವನ್ನು ಮಾಡ್ತಾನೆ. ಯಾರು? ನಿನ್ ಮಗ ಅಂದ್ರೆ ಬೃಹದ್ರಥನ ಮಗ ಅಂದ್ರೆ ಜರಾಸಂಧ. ಅವನು ಬ್ರಾಹ್ಮಣರ ಪೂಜೆಯನ್ನು ಮಾಡುವುದರೊಳಗೆ ಎಂದೆಂದಿಗೂ ಕಮ್ಮಿ ಮಾಡುವುದಿಲ್ಲ, ಅಷ್ಟು ಸತ್ಕಾರವನ್ನು ಮಾಡ್ತಾನೆ. ಜರಾಸಂಧ ಹಾಗಿದ್ದ, ನಿರಂತರವಾಗಿ ಬ್ರಾಹ್ಮಣ ಸತ್ಕಾರವನ್ನು ಮಾಡ್ತಿದ್ದ, ಪೂಜೆ ಮಾಡ್ತಿದ್ದ. ಒಂದನೇದ್ದು. ಅಜೇಯತ್ವಂ. ಯಾರು ನಿನ್ನ ಮಗನನ್ನು ಸೋಲಿಸುವುದಿಲ್ಲ, ಸಾಧ್ಯವೇ ಇಲ್ಲ, ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಉತ್ತಮ ಪರಾಕ್ರಮಿ ಆಗ್ತಾನೆ ಅಂತ ಹೇಳಿದ್ದು 2ನೇ ವರ. ಯುದ್ಧೇಶು ಚ ತಥಾಮತಿ. ಯಾವಾಗಲೂ ಯುದ್ಧ ಮಾಡಬೇಕು ಅಂತ ಅಂತಾನೆ ನಿನ್ನ ಮಗ, ಅಂತಹ ಪರಾಕ್ರಮಿ ಆಗ್ತಾನೆ. 3ನೇದು ಪ್ರಿಯಾತಿಥೇಯತಾಂಚೈವ. ಯಾರೇ ಅತಿಥಿಗಳು ಬರಲಿ ಅವರಿಗೆ ಅತ್ಯಂತ ಪ್ರಿಯವಾಗಿ ಪ್ರೀತಿಯಿಂದ ಅವರಿಗೆ ಸತ್ಕಾರವನ್ನು ಮಾಡ್ತಾರೆ, ಆತಿಥ್ಯವನ್ನು ಮಾಡ್ತಾರೆ. ಇದು 4ನೇದು. ದೀನಾನಾಂ ಅನ್ನವೇಕ್ಷಣ. ಯಾರು ಬಹಳ ದುಃಖದಲ್ಲಿದ್ದಾರೋ ಅವರಿಗೆ ಒಳ್ಳೆ ರೀತಿಯಿಂದ ಅವರನ್ನ ಕಾಪಾಡ್ತಾರೆ, ಪೋಷಣೆ ಮಾಡ್ತಾರೆ. ತಥಾ ಬಲಂಚ ಸುಮಹಲ್ ಲೋಕೆ ಕೀರ್ತಿಂಚ ಶಾಶ್ವತಿ. ಭಾರೀ ಬಲ, ಜಗತ್ತಿನೊಳಗೆ ಇವು ನಿನ್ ಮಗನಿಗಿದ್ದಷ್ಟು ಬಲ ಇನ್ಯಾರಿಗೂ ಇಲ್ಲ ಅಂತಾಗತ್ತೆ, ಅಷ್ಟು ಬಲ ಬರುತ್ತೆ. ಕೀರ್ತಿಂಚ ಶಾಶ್ವತಿ. ಶಾಶ್ವತವಾದ ಕೀರ್ತಿ ನಿನ್ನ ಮಗನಿಗೆ ಸಿಕ್ತು. ಅನುರಾಗಂ ಪ್ರಚಾನಾಂಚ. ಎಲ್ಲ ಪ್ರಜೆಗಳು ನಿನ್ನ ಮಗನ ಮೇಲೆ, ರಾಜನ ಮೇಲೆ ಅಷ್ಟು ಪ್ರೀತಿಯನ್ನು ಮಾಡ್ತಾರೆ. ಹೀಗೆ 8 ವರಗಳನ್ನು ಕೊಟ್ಟಿದ್ದೇನೆ, ತಗೋ. 8 ವರಗಳನ್ನು ತೆಗೆದುಕೊಂಡು ನಿನ್ನ ಮಗನನ್ನು ಪಡೆದು ಸುಖವಾಗಿರು, ನಿನಗೆಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳಿದರು. ಇಲ್ಲಿ ಮೂಲಭೂತವಾಗಿ ಒಂದು ವರವನ್ನು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಅದೇನು ವರವನ್ನು ಕೊಡಬೇಕಾಗಿತ್ತು ಅಂದ್ರೆ ವಿಷ್ಣು ಭಕ್ತಿ ಇದ್ದ ಮಗ ಹುಟ್ಟುತ್ತಾನೆ ಅಂತ ಹೇಳಬೇಕಾಗಿತ್ತು. ಆ ಮಾತನ್ನ ಚಂಡ ಕೌಶಿಕರು ಬೇಕು ಅಂತ ಹೇಳಿಲ್ಲ. ಯಾಕೆ? ಅಂಥ ಮಗ ಹುಟ್ಟುವವನಲ್ಲ. ನೋಡಿ, ಎಲ್ಲಾ ಗುಣಗಳಿದ್ದೂ ಕೂಡ ವಿಷ್ಣು ಭಕ್ತಿ ಒಂದು ಗುಣ ಇಲ್ಲ ಅಂತಾದರೆ ಅವಸ್ಥೆ ಏನಾಯ್ತು ಜರಾಸಂಧ. ಆದ್ದರಿಂದ ವಿಷ್ಣು ಭಕ್ತಿ ಬಿಟ್ಟು, ಮಧ್ವಾಚಾರ್ಯರು ಹೇಳುವ ಮಾತು, ವಿಷ್ಣು ಭಕ್ತಿ ಬಿಟ್ಟು ಯಾವ ಗುಣಗಳು ಕೂಡ ಆ ಝೀರೋ ಇದ್ದಾಗೆ, ಝೀರೋ ಇದ್ದಾಗೆ. ಕದಾಚಿತ್ ಒಂದು ನೆಗೆಟಿವೇ ಅದು, ಬರೀ ಝೀರೋ ಅಲ್ಲ, ನೆಗೆಟಿವ್ ಅದು. ವಿಷ್ಣು ಭಕ್ತಿ ವಾಯುಭಕ್ತಿ ಇದ್ದರೆ ಆಮೇಲೆ ಉಳಿದೆಲ್ಲ ಗುಣಗಳು. ವಿಷ್ಣು ಭಕ್ತಿ ವಾಯುಭಕ್ತಿ ಇಲ್ಲದೆ ಇದ್ರೆ ಉಳಿದ ಯಾವ ಗುಣಗಳಿಗೆ ಅರ್ಥವಿಲ್ಲ, ಯಾವ ಗುಣಗಳಿಗೆ ಅರ್ಥವಿಲ್ಲ. ವಿಷ್ಣು ಭಕ್ತಿ ಬೇಕು, ಮೊದಲನೇದ್ದು ವಿಷ್ಣು ಭಕ್ತಿ. ಆ ವರವನ್ನು ಕೊಡಲಿಲ್ಲ ಚಂಡ ಕೌಶಿಕರು. ನಿನ್ನ ಪುಣ್ಯ ಅಷ್ಟಕ್ಕೆ ಸರಿಯಾದದ್ದಲ್ಲ, ಪಕ್ಕ ಪುಣ್ಯವಲ್ಲ, ನಾನು ನಿನಗೆ ಆ ಫಲವನ್ನು ಕೊಡುವುದಿಲ್ಲ. ವರವನ್ನು ಕೊಡಲಿಲ್ಲ ಆ ಮಾತನ್ನು. ಅವನು ಬೇಡಲೂ ಇಲ್ಲ, ಇವರು ಕೊಡ್ಲೂ ಇಲ್ಲ. ನಾವು ಮೊಟ್ಟ ಮೊದಲಿಗೆ ಬೇಡಬೇಕಾದದ್ದೇನು ಅಂದ್ರೆ ವಿಷ್ಣು ಭಕ್ತನಾದ, ವಿಷ್ಣು ಪ್ರಿಯನಾದ, ಹರಿಗುರು ಪ್ರಿಯನಾಗಿರತಕ್ಕಂತಹ ಮಗನಾಗಬೇಕು ಅಂತ ಬೇಡಬೇಕು. ಎಲ್ಲ ಬಂದೋಯ್ತು, ಅದರೊಳಗೆ ಸಕಲ ಗುಣಗಳೂ ಸಮಾವೇಶವಾಯಿತು. ಹರಿಗುರು ಪ್ರಿಯನಾದಂತಹ ಮಗ. ಬಹಳ ಅರ್ಥವಿದೆ ಈ ಮಾತಿನಲ್ಲಿ. ಆದ್ದರಿಂದ ಹಾಗಾಗಿ ಸನ್ಯಾಸ ದೀಕ್ಷೆಯನ್ನು ಕೊಡುವಾಗ ಶಿಷ್ಯರಿಗೆ ಗುರುಗಳು ಶಿಷ್ಯ ಏನು ಹೇಳ್ತಾರೆ? ವಿಷ್ಣು ಪ್ರಿಯೋ ಭವ, ವಿಷ್ಣು ಪ್ರಿಯೋ ಭವ.
ಭಗವಂತನಿಗೆ ಬೇಕಾದವನಾಗು, ಪ್ರಿಯನಾಗು, ಪ್ರೀತ್ಯಾಸ್ಪದನಾಗು. ಇದು ಆಶೀರ್ವಾದ, ಮೊಟ್ಟ ಮೊದಲಿನ ಆಶೀರ್ವಾದ. ವಿಷ್ಣು ಪ್ರಿಯೋಭವ, ಹರೇ ಪ್ರಿಯೋಭವ, ಹರಿಪ್ರಿಯೋಭವ. ಹರಿಪ್ರಿಯನಾಗು ಅಂತನ್ನುವುದು ಶ್ರೇಷ್ಠವಾದ ಆಶೀರ್ವಾದ. ಉಳಿದೆಲ್ಲ ಆಶೀರ್ವಾದಗಳು ಕೆಲಸಕ್ಕೆ ಬಾರದೇ ಇದ್ದ ಆಶೀರ್ವಾದ. ಹಾಗಾಗಿ ಆ ವರ ಅದು ಕಮ್ಮಿ ಬಿತ್ತು, ಹಾಗಾಗಿ ಹೋಯ್ತು, ಕೆಲಸಕ್ಕೆ ಬಾರದಂತಾಯ್ತು. ಮುನಿಶ್ಚ ಬಹುಮಾನೇನ ಕಾಲಸ್ಯ ಚ ವಿಪರ್ಯಾತ್ ತೇ ತದಂಬ್ರಂ ದ್ವಿಧಾಕೃತ್ವ ಭಕ್ಷಯಾಮಾಸುತ ಶುಭೆ. ಆಗ ಆ ಒಂದು ಹಣ್ಣನ್ನ 2 ಭಾಗವಾಗಿ ಮಾಡಿ ಇಬ್ಬರು ಹಣ್ಣನ್ನ ತಿಂದುಬಿಟ್ರು. ಯಾಕಾಗ 2 ಹಣ್ಣನ್ನ ಒಂದೇ ಹಣ್ಣನ್ನ ಕೊಟ್ಟರು, ಒಂದೇ ಹಣ್ಣನ್ನು 2 ಹೋಳು ಮಾಡಿ ತಿಂದದ್ದು ಯಾಕೆ? ಹಾಗೆ ಕೆಲಸವಾಗಬೇಕಾಗಿತ್ತು. ಭಾವಿತ್ವಾಚೈವ ಕಾರ್ಯಸ್ಯ, ಹಾಗೆ ಕೆಲಸವಾಗಬೇಕಾಗಿತ್ತು. ಆ ರೀತಿಯಾಗಿ ತಿಂದುಬಿಟ್ರು. ತಿಂದದ್ದಕ್ಕೆ ಏನಾಯ್ತು? ಇಬ್ಬರೂ ಕೂಡ 2 ಹೋಳುಗಳನ್ನು ಹಡೆದಿದ್ದಾರೆ. ದೇಹದ 2 ಭಾಗ, ಆ ದೇಹದ 2 ಭಾಗಗಳನ್ನು ಹಡೆದಿದ್ದಾರೆ, ಎತ್ತಿದ್ದಾರೆ. ಹೆರಿಗೆ ಆದದ್ದೇ ಆಯ್ತು. ಸೂಲಿಗಿತ್ತಿ ನೋಡಿದ್ಲು, ತೋರಿಸಿದ್ರು, ನೋಡಿ ಅದನ್ನ ಕಟ್ಟಿ ಅದನ್ನ ತಿಪ್ಪೆಯಲ್ಲೇ ಹಾಕಿಬಿಟ್ರು, ದೂರ ಹಾಕಿಬಿಟ್ರು ಚತುಷ್ಪಥದಲ್ಲಿ. ಸಜೀವೇ ಪ್ರಾಣಿಶಕಲೆ, ಕೊಲ್ಲಿಲ್ಲ ಅದನ್ನ, ಎತ್ತಿ ಅದನ್ನ ಹಾಕಿಬಿಟ್ರು. ಕತ್ತಿ ಜಾತೆ ಸುದುಃಖಿತೆ, ಬಹಳ ದುಃಖವಾಯಿತು, ಕಳಿಸಿಬಿಟ್ರು. ನಿರ್ಗಮ್ಯಾಂತಃಪುರ ದ್ವಾರಾತ್ ಸಮುತ್ಸಜ್ಜಾಭಿ ಜಗ್ಮತು ದುಕೂಲಾಭ್ಯಾಂ ಸುಸಂಚನ್ನೇ ಪಾಂಡರಾಭ್ಯಾಂ ಉಭೇತದ. ಒಳ್ಳೆ ಬಟ್ಟೆ ಬಿಟ್ಟು ಏನೋ ಕೆಲಸಕ್ಕೆ ಹೊರಟಿದ್ದಾರೆ ಅಂತ ಅನ್ನುವಂತೆ ತೋರಿಸ್ತಾ ರಾಜ ಎಲ್ಲೋ ಇದ್ದಾನೆ. ಬೃಹದ್ರಥ ಅವನಿಬ್ಬರು ಹೆಂಡಂದ್ರು ಆ ಕೂಸುಗಳನ್ನ, ಅರ್ಥಾತ್ 2 ಹೋಳುಗಳನ್ನ ತೆಗೆದುಕೊಂಡು ಹೋಗಿ ಚತುಷ್ಪಥದಲ್ಲಿ ಬಗೆದು ಬಿಟ್ರು. ಹೋದ ಮನೆಗೆ ಬಂದು ಮಲ್ಕೊಂಡಿದ್ದಾರೆ. ರಾತ್ರಿ ಪಿಶಾಚಿ, ಒಬ್ಬ ಜರ ಅಂತನ್ನುವ ರಾಕ್ಷಸಿ, ಆ ಜರ ಅಂತನ್ನುವ ರಾಕ್ಷಸಿ ಓಡಾಡ್ತಾ ಸಂಚಾರ ಮಾಡ್ತಾ ಬಂದಿದ್ದಾಳೆ. ಬಂದು ನಿಂತು ನೋಡ್ತಾ ಇದ್ದಾಳೆ. 2 ಕೂಸಿನ ತುಂಡುಗಳು, ಅವು ಜೀವಂತವಾಗಿವೆ, ಸುಖವಾಗಿ ಜೀವಂತವಾಗಿವೆ. ಅವುಗಳನ್ನು ನೋಡಿ ಆ ಜಲ ಅಂತಂತಾಳೆ, ಇದು ಬೃಹದ್ರಥನ ಮಕ್ಕಳಿವರು, ಇವರು ಸರಿಯಾಗಿ ನಾನು ರಕ್ಷಣೆ ಮಾಡಬೇಕಿದ್ದನ್ನು ಈ ಕೂಸನ್ನ ಅಂತ ಹೇಳಿ ಅದನ್ನು ತಂದು ಒಂದು ಕಡೆಗೆ ಸಂಯೋಜನೆ ಮಾಡ್ತಾಳೆ. ಸಂಯೋಜನೆ ಮಾಡಿ ತನ್ನ ಮಂತ್ರ ಸಾಮರ್ಥ್ಯದಿಂದ, ತನ್ನ ಸಾಮರ್ಥ್ಯದಿಂದ ಅದನ್ನು ಕೂಡಿಸಿ ಬಿಡ್ತಾಳೆ. ಸಂಯೋಜಯಾಮಾಸದ ವಿಧಾನ ಬಲಚೋದಿತ. ದೈವ ಹಾಗಿತ್ತು ಆ ರೀತಿಯಾಗಿ ಆ ಜರ ಆ 2 ಹೋಳುಗಳನ್ನ ಕೂಡಿಸಿ ಒಂದು ಕಡೆಗೆ ಜೀವವನ್ನು ಕೊಟ್ಟು ಏಕಮೂರ್ತಿ ಧರೋ ವೀರಕುಮಾರ ಸಮಪದ್ಯತೆ. ಒಬ್ಬ ಮಗ ನಿರ್ಮಾಣನಾಗಿ ಬಿಟ್ಟ. ಆಗಿಂದಾಗ ಕೂಸು ನ ಶಶಾಕ ಸಮುದ್ಬೋಢಂ ವಜ್ರಸಾರವಯಂ ಶಿಶುಂ. ಆ ರಾಕ್ಷಸಿ ಜರ, ಅವಳು ಆ ಕೂಸನ್ನು ಎತ್ತಕ್ಕಾಗಲಿಲ್ಲ, ಅಷ್ಟು ಬಲಿಷ್ಠವಾಗಿತ್ತು. ಅಂಥ ಬಲಿಷ್ಠವಾದ ಕೂಸು ಎತ್ತಲಿಕ್ಕಾಗಲಿಲ್ಲ. ಆ ಕೂಸನ್ನ ನಳಿಸ್ಕೊಂಡು ಕರ್ಕೊಂಡು ಬರಬೇಕಾಯ್ತು. ನಡಿಲಿಕ್ಕೆ ಹೇಗೆ ಬಂತು? ಸಾಮರ್ಥ್ಯ ಇತ್ತದಕ್ಕೆ ಕೂಸಿಗೆ, ಹುಟ್ಟಿದ ಕೂಸಿಗೆ ಸಾಮರ್ಥ್ಯ. ಬಾಳ ಸ್ತಂಭವನ ತಾಮ್ರತಲಂ ಮುಷ್ಟಿಂ ಕೃತ್ವ ಚಸ್ತೆ ನಿಧಾಯ ಸಹ ಪ್ರಾಕ್ಷೋಷತ್. ಆ ಕೂಸು ಅಳೋದಕ್ಕೆ ಪ್ರಾರಂಭ ಮಾಡಿತು. ತೇನ ಶಬ್ದೇನ ಸಂಭ್ರಾಂತ ಸಹಸಾಂತಃಪುರೇ ಜನ. ಕೂಸಿನ ಶಬ್ದವನ್ನು ಕೇಳಿ ಊರಿನ ಜನ, ಒಳಗಿನ ಜನ, ಅಂತಃಪುರದ ಜನ ಎಲ್ಲ ಗಾಬರಿಯಾಗಿ ಸಂಭ್ರಾಂತರಾಗಿ ಏನಾಯ್ತು ಅಂತ ನೋಡ್ತಾ ಇದ್ದಾರೆ. ಹೊರಗೆ ಬಂದು ನೋಡ್ತಾರೆ. ರಾಜ್ಯಾಸಹ ರಾಜನನ್ನು ಕರ್ಕೊಂಡು ಬಂದ್ರು. ಬೃಹದ್ರಥ ಬಂದ, ಹೆಂಡಂದರಿಬ್ರು, ತಾಯಂದಿರಿಬ್ರು ಎಲ್ಲರೂ ಹೋಗಿದ್ದಾರೆ, ನೋಡ್ತಾ ಇದ್ದಾರೆ. ಸುಬಲಿನಂ, ಒಳ್ಳೆ ಬಲಿಷ್ಠವಾಗಿದೆ. ಬಾಲಂ ಪುತ್ರಮಿಮಂ ಹಂತಂ ಧಾರ್ಮಿಕಸ್ಯ ಮಹಾತ್ಮನಃ ಸಾತಂ ಬಾಲಂ ಉಪಾದಾಯ ಮೇಘಲೇಖೇವ ಭಾಸ್ಕರಂ ಕೃತ್ವಾಚ ಮಾನುಷಂ ರೂಪಂ ಉವಾಚ ವಸುಧಾಧಿಪಂ. ಆಗ ಆ ಜನ ತನ್ನ ರಾಕ್ಷಸಿ ವೇಷವನ್ನು ಬಿಚ್ಚಿ ಒಳ್ಳೆ ಮನುಷ್ಯ ವೇಷವನ್ನು ತಾಳಿ ಸುಂದರಿಯ ರೂಪದಿಂದ ಬಂದು ಅಲ್ಲಿ ಹೇಳ್ತಾ ಇದ್ದಾರೆ. ರಾಕ್ಷಸಿಯ ರೂಪದಿಂದ ಕಂಡು ಬಿಟ್ರೆ ಈ ಕೂಸಿನ ಮೇಲೆ ಅವಿಶ್ವಾಸ ಬರ್ತದೆ. ಈ ಕೂಸನ್ನ ಅವರು ತನ್ನ ಮಗು ಅಂತ ಸ್ವೀಕಾರ ಮಾಡಲೇ ಇಲ್ಲ. ಆದ್ದರಿಂದ ಹಾಗೆ ಬೇಡ ಅಂತ ಹೇಳಿ ಆ ಒಳ್ಳೆ ರೂಪವನ್ನ, ಪೂತನ ಯಾವ ರೀತಿಯಾಗಿ ಒಳ್ಳೆ ರೂಪವನ್ನು ಹಾಕಿಕೊಂಡು ಬಂದಲ್ಲ, ಆ ರೀತಿಯಾಗಿ ರಾಕ್ಷಸರಿಗೆ ಈ ಸಾಮರ್ಥ್ಯವಿದೆ. ಆ ರೀತಿಯಿಂದ ಅವರು ಬಂದಿದ್ದಾಳೆ. ಆಗ ಕೃತ್ವಾಚ ಮಾನುಷಂ ರೂಪಂ ಉವಾಚ ವಸುಧಾಧಿಪಂ ಬೃಹದ್ರಥ ಸುತಸ್ತೇಯಂ ಮಯಾ ದತ್ತ ಪ್ರಗೃಹ್ಯತ. ನಾನು ಕೊಡ್ತಿದ್ದೀನಿ, ಈ ಮಗುವನ್ನ ನೀನ್ ತಗೋ ಅಂತ ಹೇಳಿ ಕೊಟ್ಟಿದ್ದಾಳೆ. ಜರ ಯಾರಿಗೆ? ಬೃಹದ್ರಥನಿಗೆ. ಬೃಹದ್ರಥ ಆ ಕೂಸನ್ನ ತೆಗೆದುಕೊಂಡ, ಸಂತೋಷಪಟ್ಟ, ಬಹಳ ಸಂತೋಷವಾಯಿತು. ಧಾತ್ರಿ ಜನ ಪರಿತ್ಯಕ್ತೋ ಮಯಾಯಂ ಪರಿರಕ್ಷಿತ. ನಿಮ್ಮ ಮನೆಯಲ್ಲಿರುವ ದಾದಿ, ಕೂಸುಗಳನ್ನು ಸಾಕುವ ದಾದಿಗಳು ಇಲ್ಲಿ ಒಗೆದಿದ್ದಾರೆ ಕಾಣುತ್ತೆ, ನಾನು ಅದನ್ನು ರಕ್ಷಣೆ ಮಾಡಿದ್ದೀನಿ, ತಗೋ. ಅದನ್ನ ನೋಡಿ ಆ ಕಾಶಿರಾಜನ ಇಬ್ಬರು ಮಕ್ಕಳು, ಅರ್ಥಾತ್ ಆ ಕೂಸನ್ನು ಹೆತ್ತ ಇಬ್ಬರು ತಾಯಂದಿರು ಬಹಳ ಸಂತೋಷಪಟ್ಟರು, ಆನಂದವಾಯಿತು.
ಏನಮ್ಮ ನೀನು ದೇವತೆ ಇದ್ದಾಗ ಕಾಣ್ತಾ ಇದ್ದಿ, ದೇವತೆ ಇದ್ದಾಗ ಕಾಣ್ತಾ ಇದ್ದಿ, ಯಾರು ನೀನು ಅಂತ ಕೇಳಿದಾಗ ಆ ದೇವತಾ ರಾಕ್ಷಸಿ ಹೇಳ್ತಾಳೆ, ಜರಾನಾಮಸ್ಮಿ ಭದ್ರಂತೆ ರಾಕ್ಷಸಿ ಕಾಮರೂಪಿಣಿ. ನಾನು ಸ್ವಯಂ ರಾಕ್ಷಸಿ, ನನ್ನ ಹೆಸರು ಜರ. ಮನಸ್ಸಿಗೆ ಬಂದ ವೇಷವನ್ನು ಹಾಕಿಕೊಳ್ಳಬಹುದು. ನೀವು ಹೆದರಬಾರದು ಅಂತ ಅನ್ನುವುದಕ್ಕಾಗಿ ನಾನು ಒಳ್ಳೆಯ ರೂಪವನ್ನು ತಾಳಿದ್ದೇನೆ. ನಿನ್ನ ಮನೆಯಲ್ಲಿ ನಾನು ಇರ್ತೇನೆ, ನಿನ್ನ ಮನೆಯಲ್ಲೇ ಇರೋದು ನಾನು ಯಾವಾಗಲೂ. ನೀವು ನನ್ನನ್ನ ಚೆನ್ನಾಗಿ ಪೂಜೆ ಮಾಡಿದ್ದೀರಿ, ಆದ್ದರಿಂದ ನನಗೆ ಸಂತೋಷವಾಗಿದೆ. ತವ ವೇಶ್ಮನಿ ಗೃಹೇ ಗೃಹೇ ಮನುಷ್ಯಾಣ, ಎಲ್ಲರ ಮನೆಯಲ್ಲೂ ಇರ್ತೇನೆ ನಾನು, ಎಲ್ಲರ ಮನೆಯಲ್ಲೂ ಇರುವ ರಾಕ್ಷಸಿ. ನನ್ನನ್ನ ಚೆನ್ನಾಗಿ ಪೂಜೆ ಮಾಡಬೇಕು. ನಿತ್ಯಂ ತಿಷ್ಠಾಮಿ ರಾಕ್ಷಸಿ, ಗೃಹದೇವಿ ಅಂತ ನನಗೆ ಕರೀತಾರೆ. ಪುರಾ ಸೃಷ್ಟ ಸ್ವಯಂಭವ ದಾನಮಾನಂ ವಿನಾಶಾಯ, ದೈತ್ಯರ ನಾಶವನ್ನ ಮಾಡಬೇಕು ಅಂತ ಅನ್ನುವುದಕ್ಕಾಗೇ ನನ್ನನ್ನು ಹುಟ್ಟಿಸಿದ್ದು ಬ್ರಹ್ಮದೇವರು. ಯೋಮಾಂ ಭಕ್ತ್ಯಾ ವಿಲಿಖೇತ್ ಕುಡ್ಡೆ, ಭಕ್ತಿಯಿಂದ ಗೋಡೆ ಮೇಲೆ ನನ್ನ ಚಿತ್ರವನ್ನು ಬರೆದು ಹೂ ಏರಿಸಿ ಯಾರು ಪೂಜೆ ಮಾಡ್ತಾರೋ, ನೈವೇದ್ಯವನ್ನು ತೋರಿಸ್ತಾರೋ, ವಾರಕ್ಕೊಂದು ದಿನವಾದರೂ ಅವರ ಮೇಲೆ ನಾನು ಅನುಗ್ರಹವನ್ನು ಮಾಡ್ತೇನೆ.